ಹೊಡಿ ಸಿನಿಮಾಗಳ ಮಧ್ಯೆ ಈ ಥರದೊಂದು ಕಂಟೆಂಟ್ನ ನೋಡೋಕ್ಕೆ ಜನ ಕಾಯ್ತಾ ಇದ್ರು. ಅದು ಆಲ್ರೆಡಿ ಸಿನಿಮಾ ಟ್ರೈಲರ್ ಮತ್ತು ಸಾಂಗ್ ಸಂದರ್ಭದಲ್ಲಿ ಎಲ್ಲ ಬಂದಿತ್ತು ಅದು ರಿವ್ಯೂಸು. ಸೊ ಈಗ ಸಿನಿಮಾ ರಿಲೀಸ್ ಆಗಿದೆ, ಎಷ್ಟು ಖುಷಿ ಇದೆ ಜನಗಳಿಂದ ಬರ್ತಿರೋ ರೆಸ್ಪಾನ್ಸ್? ಸರ್ ಈಗ ನೋಡಿ ಇಲ್ಲಿ ಹೌಸ್ಫುಲ್ ಆಗಿದೆ. ಎಲ್ಲ ಮಲ್ಟಿಪ್ಲೆಕ್ಸಲ್ಲಿ 30% 40% ಫಿಲ್ ಆಗಿದೆ. ನಮ್ಮ ಹೊಸಬ್ರಿಗೆ ಏನಂದರೆ ಸಿನಿಮಾ ಹೆಂಗಿದೆ ಏನು ಅಂತೆಲ್ಲ ಜನ ಕೇಳಿಕೊಂಡು ನಾಳೆ ನಾಳಿದ್ದು ಫುಲ್ಲು ಹೌಸ್ಫುಲ್ಲು ಆಗೋ ಎಲ್ಲ ಲಕ್ಷಣಗಳು ನಮ್ಮ ಸಿನಿಮಾಗೆ ಕಾಣ್ತಾ ಇದೆ. ದಯಮಾಡಿ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಜನಕ್ಕೆ. ಸರ್, ಪ್ರೇಮಿಗಳ ದಿನಕ್ಕೆ ನಿಮ್ಮ ಕಡೆಯಿಂದ ಅದೊಂದು ದೊಡ್ಡ ಕೊಡುಗೆ. ಆ್ಯಕ್ಚುಲಿ ಸಿನಿಮಾದ ಕಂಟೆಂಟ್ ನೋಡಿದಾಗ ಅನಿಸುತ್ತೆ, ಕಾಡುತ್ತೆ ಪ್ರೀತಿ ಅಂದ್ರೇನು, ನಮ್ಮ ಸಂಬಂಧ ಅಂದ್ರೇನು. ಹೌದು ಸರ್, ಈಗ ಇದರಲ್ಲಿ ಪ್ರೀತಿ ಇದೆ ಮತ್ತು ಸಂಬಂಧಗಳಿಗೆ ಬೆಲೆ ಇದೆ. ಇದರಲ್ಲಿ ತಂದೆ ಮಗ ಪ್ರೀತಿ ಇದೆ, ತಾಯಿ ಮಗ ಪ್ರೀತಿ ಇದೆ, ಸ್ನೇಹಿತರು ಹೇಗಿರಬೇಕು ಅನ್ನೋದೊಂದು ಪ್ರೀತಿ ಇದೆ. ಎಲ್ಲ ಕೂತ್ಕೊಂಡು ನೋಡುವಂಥ ಸಿನಿಮಾ ಇದು ನಮ್ಮ ಸಿನಿಮಾ. ಹಂಗಾಗಿ ನನಗೂ ಎಲ್ಲೋ ಒಂದು ಕಡೆ ಈ ಸಿನಿಮಾ ಮಾಡೋದಕ್ಕೆ ತುಂಬ ಖುಷಿಯಾಗಿದೆ ಸರ್. ಗೌಡ್ರೆ, ಒಂದಷ್ಟು ಹೊಸ ಆಲೋಚನೆಗಳಿದೆ, ಮುಂದೆ ಕೂಡ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅಂತ. ಈ ಓಪನಿಂಗ್ ಹೇಗೆ ಕಾಣಿಸ್ತಾ ಇದೆ ನಿಮಗೆ? ಸರ್, ಓಪನಿಂಗು ಚೆನ್ನಾಗಿ ಕಾಣ್ತಾ ಇದೆ ನಮಗೆ. ಈಗ ಏನು ಅಂದರೆ ಚಿತ್ರರಂಗದಲ್ಲಿ ಯಾವ ರೀತಿ ಸ್ಟಾರ್ ಕ್ಯಾಸ್ಟ್ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ನಮ್ಗೆ ಈಗೀಗ ಗೊತ್ತಾಗ್ತಾಯಿದೆ. ಅದು ಮುಂದಿನ ದಿವಸಗಳಲ್ಲಿ ಸಿನಿಮಾ ರಂಗದಲ್ಲಿ ನಾನು ಒಂದು ಒಳ್ಳೆ ಸಿನಿಮಾಗಳು ಕೊಡಬೇಕು ಅಂತ ಹೇಳ್ಬಿಟ್ಟು ಕನಸು ಹೊತ್ಕೊಂಡಿದ್ದೀನಿ. ಅದು 100% ನಾನು ಅದನ್ನು ತೆರೆಗೆ ತರ್ತೀನಿ. ಎರಡು ಪಾತ್ರಗಳು ತುಂಬ ಚೆನ್ನಾಗಿದೆ, ಪ್ರಮೋದ್ ಆಗಲಿ ಪೃಥ್ವಿ, ಅದರಲ್ಲೂ ಕೂಡ ಪೃಥ್ವಿಯವರ ಎಪಿಸೋಡ್ಸ್ ಎಲ್ಲ ಸೆಕೆಂಡ್. ಸೊ ಇನ್ನೂ ಸೆಪ್ರೇಟ್ ಸಿನಿಮಾ ಮಾಡಬೇಕು, ಆರು ಮಟ್ಟಿಗೆ ಕಾಡೆ ಇದೆ ಸಿನಿಮಾದ ಕ್ಲೈಮ್ಯಾಕ್ಸ್ ಒಂದು ಅಷ್ಟು ವಿಚಾರಗಳೆಲ್ಲ. ಈಗ ಜನ ಇದನ್ನು ಹೆಂಗೆ ತೊಗೊಂಡೋಗ್ತಾರೋ ಸೆಕೆಂಡ್ಗೆ ಅವ್ರಿಗೆ ಬಿಟ್ಬಿಡ್ತೀವಿ. ಚೆನ್ನಾಗಿ ಸಿನಿಮಾನ ಸಕ್ಸಸ್ ಮಾಡಿದ್ರೆ ಸೆಕೆಂಡು ನಾವು ತಿರ್ಗಾ ಮಾಡ್ತೀವಿ ಬೇರೆ. ಟೈಟ್ಲಿಗೆ ತಕ್ಕಂಗೆ ರೀಚ್ ಆಗಿದೆ ಅಂತ ಅನ್ಸುತ್ತೆ ಭುವನಂ ಗಗನಂ ಅಂತ ಎರಡಕ್ಕೂ ತುಂಬ. ಸರ್, ಆದರೂ ಭುವನಂ ಗಗನಂ ಒಳಗಡೆ ಅಷ್ಟು ಪ್ರೀತಿ ಇದೆ. ಭೂಮಿಗೆ ಆಕಾಶಕ್ಕೆ ಮಧ್ಯೆ ಏನೇನು ನಡೆಯುತ್ತೋ ನಮ್ಮ ಸಿನಿಮಾದಲ್ಲೂ ಅದೆಲ್ಲ ಇದೆ. ಅದನ್ನು ಮೇಲಕ್ಕೆ ಎತ್ತೋ ಜನಗಳ ಕೈಯಲ್ಲಿದೆ ಅಷ್ಟೇ. ರೌಂಡಿಂಗು ಪ್ಲ್ಯಾನ್ಸ್ ಏನಿದೆ ಸರ್? ರೌಂಡ್ಸಿಂಗ್ ಎಲ್ಲ ಕಡೆ ಹೋಗ್ತಾಯಿದ್ದೀವಿ. ಈಗ ನವರಂಗ್ ಹೋಗ್ತೀವಿ ಮತ್ತು ವೀರೇಶ್ಗೆ ಹೋಗ್ತೀವಿ, ಎಲ್ಲ ಕಡೆನೂ ಹೋಗ್ತಾಯಿದ್ದೀವಿ. ಮತ್ತು ಎಲ್ಲ ಈ ಕಡೆ ಬನ್ನೇರುಘಟ್ಟ ಫುಲ್ಲು ಹೌಸ್ಫುಲ್ ಆಗಿದೆ. ಮಲ್ಟಿಪ್ಲೆಕ್ಸು ಒಂದು 2-3 ಥಿಯೇಟ್ರಲ್ಲಿ ಸೋಲ್ಡ್ ಔಟ್ ಆಗಿದೆ. ಇನ್ನೆಲ್ಲ ಇದರಲ್ಲಿ 30% 40% ಬುಕ್ ಆಗಿದೆ ಆಲ್ರೆಡಿ. ಈಗ ನಾಳೆ ಇದನ್ನು ಈಗ ಏನು ನೋಡಿರ್ತಾರೋ ಜನ, ಆ ಜನ ಹೋಗಿ ಆಚೆ ಈ ಸಿನಿಮಾ ಈ ರೀತಿ ಇದೆ ಅಂಥೇಳಿ ಮೌತ್ ಟು ಮೌತ್ ಟಾಕ್ ಆದಾಗ ಈ ಸಿನಿಮಾ ನಮಗೆ ನೆಕ್ಸ್ಟ್ ನಾಳಿದ್ದು ಫುಲ್ಲು ಆಗುತ್ತನ್ನೋ ನಂಬಿಕೆ ನನಗಿದೆ. ಮೊನ್ನೆ ಸೆಲೆಬ್ರಿಟಿ ಶೋ ಆಯಿತು, ಇಂಡಸ್ಟ್ರಿಯಲ್ಲಿ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ನಿಮಗೆ. ಡೈರೆಕ್ಟ್ ರೆಸ್ಪಾನ್ಸ್ ಹೇಗೆ ಬಂತು? ಸರ್, ಅಲ್ಲಿ ಬಂದಿದ್ದು ಇಂಡಸ್ಟ್ರಿಯರು ಎಲ್ಲ ಹೇಳಿದ್ದು ಒಂದೇ, ಸಿನಿಮಾ ಸೂಪರಾಗಿ ಮಾಡಿದ್ದೀರ, ಒಳ್ಳೆ ಮೇಕಿಂಗು, ಒಳ್ಳೆ ಖರ್ಚು ಮಾಡಿದ್ದೀರ, ಮತ್ತು ಅಷ್ಟು ಚೆನ್ನಾಗಿ ಪ್ರಮೋದ್ ಮತ್ತು ಪೃಥ್ವಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆಮೇಲೆ ಕಥೆನೂ ಅಷ್ಟೇ ಚೆನ್ನಾಗಿದೆ. ಲಾಸ್ಟ್ಗೆ ಕಣ್ಣಲ್ಲಿ ನಮಗೆ ನೀರು ಬಂತು ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳಿರೋದು. ನಾನು ಅದನ್ನೇ ಹೇಳ್ತಾ ಇದ್ದೀನಲ್ವಾ, ಪ್ರತಿ ಸಲನೂ ಹೇಳ್ತಾ ಇದ್ದೀನಿ, ಥಿಯೇಟ್ರ್ ಒಳಗಡೆ ಬಂದವರು 10% ಮೆಂಬರ್ಸ್ ಈ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಾನು ಅವ್ರು ಯಾವ ರೀತಿ ಅವರು ದುಡ್ಡಾಗಲಿ ಮತ್ತೊಂದು ಏನು ಬೇಕಾದರೂ ನಾನು ಇದು ಮಾಡೋಕ್ಕೆ, ಥಿಯೇಟ್ರಿಗೆ ಜನ ಬರಬೇಕಷ್ಟೆ. ಇವತ್ತು ನಾಳೆ ಥಿಯೇಟ್ರಿಗೆ ಜನ ಬರಬೇಕು. ಜನ ಬಂದು ನೋಡಿ ಅದನ್ನು ನೆಕ್ಸ್ಟ್ ರಿಯಾಕ್ಷನ್ ಆಮೇಲೆ ಮಾಡೋದು ಚೆನ್ನಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.